ಸೊ ಇವತ್ತು ಇನ್ನೊಂದು ಸರ್ತಿ ಹೊಸ ಅನಾಲಿಸಿಸ್ನ ಮಾಡೋಣ. ಏನು ಹೇಳ್ತಾ ಇದೆ ಚಾರ್ಟ್ ಏನು ಹೇಳ್ತಾ ಇದೆ ಅಂತಂದರೆ ಒಂದು ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡೋಣ. ನೋಡಿ, ಮೊದಲನೇದು ಇಲ್ಲೇನು ಮಾಡ್ತಿದ್ದು, ಕನ್ನಡ, ಹಿಂದಿ, ಇಂಗ್ಲೀಷ್, ತೆಲುಗು ಎಲ್ಲ ಮಾಡ್ತೀನಿ. ಇದು ಮೊದಲನೇ ಟಾಪ್. ಇಲ್ಲಿಗೆ ಬಂದಿದ ತಕ್ಷಣ ಪ್ರೈಸು ಕೆಳಗೆ ಬಂತು. ಇಲ್ಲಿಂದ ನಿಧಾನಕ್ಕೆ ಹಿಂಗೆ ಮೇಲಕ್ಕೆ ಹೋಯ್ತು. ಮತ್ತು ಈ ಲೆವೆಲ್ ಬಂದಿದ ತಕ್ಷಣ ರಪ 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 ಅಂತ ಬಿದ್ದೋಗಿದೆ. ಇಲ್ಲಿ ಬಿದ್ದು ನೋಡಿ, ಇದು ಏನು ಮಾಡಿದೆ, ಹಿಂಗೆ ನಿಧಾನಕ್ಕೆ ಮೇಲೆ ಹೋಯ್ತಾ. ವಾಟ್ ಈಸ್ ದಿಸ್ ಈಸ್ ಎ ಫ್ಲ್ಯಾಗ್, ಕರೆಕ್ಟಾ? ಸೊ ಫ್ಲ್ಯಾಗ್ ಮಾಡಿದಾದ್ಮೇಲೆ ಏನು ಮಾಡ್ತು, ಇಂಥ ಫ್ಲ್ಯಾಗ್ ಇದು ಬೇರ್ ಫ್ಲ್ಯಾಗ್, ಅಂದರೆ ಕೆಳಗೆ ಬರುತ್ತೆ ಪ್ರೈಸ್ ಅಂತ. ಸೊ ದ ಮೂಮೆಂಟ್ ಇಟ್ ರೀಚ್ಡ್ ದೀಸ್ ಲೆವೆಲ್ಸ್, ಇಲ್ಲಿ ಕೆಳಗಡೆ ಬಿದ್ದು ಇಲ್ಲಿ ರೀಟೆಸ್ಟ್ ಮಾಡಿ ಬಂತಲ್ಲ, ಈ ರೀಟೆಸ್ಟ್ ಲೆವೆಲಿಗೆ ರೀಚ್ ಆಗಿದ ತಕ್ಷಣ ಮತ್ತೆ ಪ್ರೈಸ್ ದಬ 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 ಅಂತ ಬಿದ್ದೋಯ್ತು. ಆ್ಯಂಡ್ ಆಲ್ಸೋ ದಿಸ್ ಈಸ್ ದ ಡೇ ವೆನ್ ಅದು SBI ಬ್ಯಾಂಕ್ ಮೇಲೆ ಏನೋ ವಿಚಾರಣೆ ನಡೀತಾ ಇತ್ತು, ಅದ್ರದ್ದು ಎಫೆಕ್ಟ್ ಇದು. ಸರಿ, ಸೊ ಬೇಸಿಕಲಿ ಏನಾಯಿತು, ಇಲ್ಲಿಂದ ಇಲ್ಲಿವರೆಗೂ ಕೆಳಗಡೆ ಮೂವ್ ಬಂದಿದೆ. ಬಂದು ಇಲ್ಲೇನಾಗ್ತಾಯಿದೆ, ಚಾನಲ್ ಆಗಿದೆ. ಸೊ ಒಂದು ರೆಕ್ಟ್ಯಾಂಗಲ್ ತಗೊಳ್ಳೋಣ. ರೆಕ್ಟ್ಯಾಂಗಲ್ ತಗೊಂಡು ಹಾಕಿದ್ರೆ ನಾವು ಒಂದು ಅಪ್ರಾಕ್ಸಿಮೇಟ್ ರೇಂಜ್, ಈ ರೇಂಜಲ್ಲಿ ಪ್ರೈಸು ಒದ್ದಾಡ್ತಾ ಇದೆ, ಕರೆಕ್ಟಾ? ಸೊ ಎಲ್ಲಿವರೆಗೂ ಈ ರೇಂಜಿಂದ ಆಚೆಗೆ ಹೋಗಲ್ವೋ ಅಲ್ಲಿವರೆಗೂ ನಾವು ಯಾವುದು ಸ್ವಿಂಗ್ ಟ್ರೇಡ್ಗಳನ್ನ ತೊಗೊಳಕ್ಕಾಗಲ್ಲ. ಒಂದು ಸ್ವಲ್ಪ ಹೊತ್ತಿಗೆ ಈ ಎಕ್ಸ್ಟ್ರೀಮ್ ಮೂವ್ನ ಇಗ್ನೋರ್ ಮಾಡಿಬಿಡಿ. ಈ ಎಕ್ಸ್ಟ್ರೀಮ್ ಮೂವ್ ಇದೆಯಲ್ಲ, ಇದನ್ನ ಇಗ್ನೋರ್ ಮಾಡಿ. ಪ್ರೈಸ್ ಏನು ಮಾಡ್ತಿದೆ, ಇಲ್ಲಿ ಒದ್ದಾಡ್ತಾ ಇದೆ. So if you see, there is a channel forming after a downfall. Usually the price will continue in the same direction after the channel. Generally observed pattern ಅಲ್ವಾ? ಸೊ ನಾವೇನು ಮಾಡ್ತಾಯಿದ್ದೀವಿ, ಏನು ಮಾಡಬೇಕು, ಕೆಳಗಡೆ ಬರೋದಕ್ಕೆ ವೆಯ್ಟ್ ಮಾಡಬೇಕು. ಕೆಳಗಡೆ ಬರೋದಕ್ಕೆ ಅದೇನು ಸುಮ್ಮನೆ ಬರುತ್ತಾ? ಸುಮ್ಮನೆ ಬರೋಲ್ಲ. ಬರೋದಕ್ಕೆ ಮುಂಚೆ ಅದು ಕೆಳಗಡೆ ಬರೋ ಪ್ಯಾಟ್ರನ್ ಮಾಡ್ಕೊಂಬರ್ಬೇಕು. ಸೊ ಏನೇನು ಪ್ಯಾಟ್ರನ್ ಮಾಡ್ಬೋದು, ಇದನ್ನೊಂದು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ ನೋಡಿ. ಇದು ಹೆಡ್ ಆ್ಯಂಡ್ ಶೋಲ್ಡರ್ಸ್ ಪ್ಯಾಟ್ರನ್ ಮಾಡ್ತಾ ಇದೆ. ಇಟ್ ಈಸ್ ಇನ್ ದ ಪ್ರೊಸೆಸ್ ಆಫ್ ಮೇಕಿಂಗ್ ಹೆಡ್ ಆ್ಯಂಡ್ ಶೋಲ್ಡರ್. ಸೊ ಇದು ಲೆಫ್ಟ್ ಶೋಲ್ಡ್ರು, ಇದು ಹೆಡ್. ಇನ್ನೊಂದು ಸತಿ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬರ್ಬೋದು. ಆವಾಗ ಇದು ಟ್ರಿಪಲ್ ಟಾಪು ಆಗುತ್ತೆ. ಅಥವಾ ಸ್ವಲ್ಪ ಕೆಳಗಡೆಯಿಂದನೇ ಬಂತು ಅಂದರೆ ಹೆಡ್ ಆ್ಯಂಡ್ ಶೋಲ್ಡರ್ ಆಗುತ್ತೆ. ಅಥವಾ ಹಿಂಗೆ ಹೋಗ್ಬಿಟ್ಟು ಒಂದು ಬೇರ್ ಫ್ಲ್ಯಾಗ್ ಮಾಡಿ ಅಲ್ಲಿಂದ ಬಿದ್ರೂ ಕೆಳಗೆ ಬರುತ್ತೆ. ಸೊ ದೇರ್ ಆರ್ 3 ಪ್ಯಾಟ್ರನ್ಸ್ ದಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಟು ಬಿ ಫಾರ್ಮ್ಡ್. ಸೊ ಅಂಟಿಲ್ ದಟ್ ಪ್ಯಾಟ್ರನ್ ಫಾರ್ಮ್ಸ್ ವಿ ವಿಲ್ ವೆಯ್ಟ್. ಏನು ನಾವೊಂದು ಸ್ವಲ್ಪ ಧೀರರು, ವೀರರು, ಶೂರರು, ಧೈರ್ಯವಂತರು, ರಿಸ್ಕ್ ತಗೊಳ್ಳೋದಕ್ಕೆ ರೆಡಿ ಇದ್ದೀವಿ ಅಂತಂದರೆ ಈ ಲೆವೆಲಿಗೆ ಬಂದಾಗ, ಇಲ್ಲಿಂದ ಪ್ರೈಸ್ ಈ ಲೆವೆಲಿಗೆ ಬಂತು ಅಂತಂದರೆ ಬ್ಲೈಂಡಾಗಿ ಇಲ್ಲಿ ನಾವು ಶಾರ್ಟ್ ಮಾಡಿದ್ವಿ ಅಂದರೆ 2 ವಿಷಯ ಆಗುತ್ತೆ. ಈ ರೇಂಜ್, ಈ ಟಾಪ್ ಇದೆಯಲ್ಲ, ಇಲ್ಲಿಗೆ ಬಂದರೆ ಎಕ್ಸಿಟ್ ಮಾಡ್ಬೋದು. ದಟ್ ವಿಲ್ ಬಿ ಅವರ್ ಸ್ಟಾಪ್ ಲಾಸ್. ಬಂದಿಲ್ಲ, ಹಿಂಗೆ ವಾಪಸ್ ಬಂತು ಅಂತಂದರೆ ವಿ ವಿಲ್ ಆಲ್ವೇಸ್ ಬಿ ಇನ್ ಪ್ರಾಫಿಟ್. ಈ ನೆಕ್ಲೈನ್ ಬ್ರೇಕ್ ಆಗೋವರೆಗೂ ನಮಗೆ ಕೆಳಗಡೆ ಮೂವ್ ಆಗುತ್ತೆ ಅಂತ ಕನ್ಫರ್ಮೇಷನ್ ಆಗಲ್ಲ. ಪ್ರೈಸ್ ಈ ನೆಕ್ಲೈನ್ ಹತ್ರ ಬಂದಾಗ ಇದು ಇಲ್ಲ, ಹಿಂಗೆ ಡೈರೆಕ್ಟಾಗಿ ಹೊರಟೋಗ್ಬೋದು. ಒಂದೆರಡು ಸತಿ ಹಿಂಗೆ ಒದ್ದಾಡಿ ಹೋಗ್ಬೋದು. ಒಂದು ಸತಿ ಹಿಂಗೆ ಬಂದು ಹಿಂಗೆ ರೀಟೆಸ್ಟ್ ಮಾಡಿ ಮತ್ತೆ ಬರ್ಬೋದು. ಅಥವಾ ಇಲ್ಲಿಂದ ವಾಪಸ್ ಹೊರಟೋಗ್ಬೋದು. ಹಿಂಗೆ ಪ್ರಾಬ್ಲಮ್ ನಮ್ಗೆ ಯಾವಾಗ ಆಗುತ್ತೆ, ಹಿಂಗೆ ವಾಪಸ್ ಬಂದಾಗ. ಬಟ್ ವಾಪಸ್ ಬಂದಾಗ ಏನಾಗುತ್ತೆ ನಮಗೆ, ನಾವು ಇಲ್ಲಿ ಪೊಸಿಷನ್ ತೊಗೊಂಡ್ರೆ ಧೈರ್ಯವಾಗಿ ಅಂದರೆ, ಈ ಅರ್ಧ ಮೂಮೆಂಟಿಗೆ ಬಂತು ಅಂದರೆ ಕನ್ಫರ್ಮ್ ಮಾಡ್ಕೋಬೇಕು ನಾವು ಅದು ಫೇಲ್ ಆಗಿದೆ ಅಂತ. ಈ ಪಾಯಿಂಟಲ್ಲಿ ನಾವು ಎಕ್ಸಿಟ್ ಮಾಡೋದಕ್ಕೆ ಡಿಸೈಡ್ ಮಾಡಿದ್ರೆ ವಿ ವಿಲ್ ಬಿ ಏಬಲ್ ಟು ಎಕ್ಸಿಟ್ ಅಟ್ ದಿ ಬ್ರೇಕ್ ಈವನ್, ಅಂದರೆ ಏನು ಲಾಸ್ ಇಲ್ಲದ್ರೆ ಎಕ್ಸಿಟ್ ಆಗ್ಬೋದು. ಈ ಒಂದು ಅವರ್ ಡೈರೆಕ್ಷನ್ ಫೇಲ್ಡ್.
but we are able to exit without any loss. So that is one thing we can do if it comes here. ಬಟ್ ಇಲ್ಲ ನಾವು ಸಿಕ್ಕಾಪಟ್ಟೆ ಸೇಫಾಗಿ ಮಾಡಬೇಕು ಟ್ರೇಡು ಅಂದರೆ ಏನು ಮಾಡೋದು ಅಂದರೆ ಇದೊಂದು ಲೈನ್ ಹಾಕ್ಕೊಳ್ಳಿ, ಇಲ್ಲಿ ಟ್ರೆಂಡ್ ಲೈನು, ಅಥವಾ ಹೆಡ್ ಆ್ಯಂಡ್ ಶೋಲ್ಡರ್ಸ್ ಫಾರ್ಮ್ ಆಗ್ತಾರೋ ಹೆಡ್ ಆ್ಯಂಡ್ ಶೋಲ್ಡರ್ಸ್ಗೆ ನೆಕ್ ಲೈನ್ ಅಂದ್ಕೊಳ್ಳಿ, ಅಥವಾ ಒಂದು ಟ್ರೆಂಡ್ ಲೈನ್ ಅಂದ್ಕೊಳ್ಳಿ. ಇದು ಕೆಳಗೆ ಒಂದು ಸ್ಟ್ರಾಂಗ್ ಕ್ಯಾಂಡಲ್ ಆಗಬೇಕು, ಅದ್ರದ್ದು ಪುಲ್ ಬ್ಯಾಕ್ ಬರಬೇಕು, ಮತ್ತು ಇದ್ರ ಮೇಲೆ ಬಂತು ಅಂದರೆ ಸೊ ಬ್ರೇಕ್ಔಟ್, ರೀಟೆಸ್ಟ್, ಸೆಕೆಂಡ್ ಬ್ರೇಕ್ಔಟಲ್ಲಿ ನಾವು ಇಲ್ಲಿ ಎಂಟರ್ ಆಗ್ಬೋದು. ಸೇಫೆಸ್ಟ್ ಅಂದರೆ ಇದು, ರಿಸ್ಕಿ ಅಂದರೆ ಇದು. ನೋಡೋಣ ಏನು ಮಾಡ್ತೀವಿ ನಾವು ಅಂತ.